ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 4 ವಿಚಾರಣೆಗೆ ಒಳಪಡಿಸಲಾಗಿದೆ. ಆ ಬಳಿಕ ವಿಠಲಗೌಡನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಬಂಗ್ಲಗುಡ್ಡ ಧರ್ಮಸ್ಥಳದಲ್ಲಿರುವಂತಹ ಬಂಗ್ಲಗುಡ್ಡಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಇದಕ್ಕೂ ಮುನ್ನ ಜಯಂತ್ ಮಟ್ಟಣ್ಣವರ್ ವಿಚಾರಣೆಯನ್ನ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಯೂಟ್ಯೂಬರ್ಸ್ ಆದಂತಹ ಮನಾಫ್ ಹಾಗೆ ಕೇರಳ ಯೂಟ್ಯೂಬರ್ ಮನಾಫ್ ಹಾಗೆ ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಇವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದಾದ ಬಳಿಕ ವಿಠಲ್ ಗೌಡ, ಯಾರು ವಿಠಲ್ ಗೌಡ ಅಂದ್ರೆ ಸೌಜನ್ಯ ಮಾವ, ಸೌಜನ್ಯ ತಾಯಿಯ ಸಹೋದರ ವಿಠಲ್ ಗೌಡ. ಈತನ ವಿಚಾರ ಪ್ರಸ್ತಾಪ ಆಗಿದ್ದೆಲ್ಲಿ ಅಂತಂದ್ರೆ ಉಜಿರೆಯಲ್ಲಿ ಒಂದು ರೆಸ್ಟೋರೆಂಟ್ ಏನಿದೆ ಅಲ್ಲಿ ಈ ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಹಳ್ಳಿ ಮನೆ ಅಲ್ಲಿ ಮಹಜರು ಮಾಡಲಾಗುತ್ತಲ್ಲ, ಆ ಮಹಜರು ಸಂದರ್ಭದಲ್ಲಿ ಈ ಕೇಸ್ನಲ್ಲಿ ವಿಠಲ್ ಗೌಡನ ಹೆಸರು ಕೇಳಿ ಬಂದಿತ್ತು. ಅದಾದ ಬಳಿಕ ಈ ಬುರುಡೆಯನ್ನ ತನ್ನಲ್ಲ ಆವತ್ತು ಕೋರ್ಟ್ಗೆ ಹೋಗಿ ಸ್ಟೇಟ್ಮೆಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಆ ಬುರುಡೆ ತಂದ್ಕೊಟ್ಟಿದ್ಯಾರು ಅನ್ನೋದ್ರ ತನಿಖೆಗಿಳಿದಂತಹ ಸಂದರ್ಭದಲ್ಲಿ ಆ ಬುರುಡೆಯ ಹಿಂದೆ ಹೋದಾಗ ವಿಠಲ್ ಗೌಡನೇ ಬುರುಡೆಯನ್ನ ತಂದ್ಕೊಟ್ಟಿದ್ದು ಅನ್ನುವಂತಹ ವಿಚಾರ ಬಯಲಾಗತ್ತೆ. ಮೊದಲಿಗೆ ಚಿನ್ನಯ್ಯ ಹೇಳ್ತಾನೆ, ನನಗೆ ಬುರುಡೆಯನ್ನ ತಂದ್ಕೊಟ್ಟಿದ್ದು ಜಯಂತ್ ಅಂತ ಹೇಳಿ. ಜಯಂತ್ನ ಕೇಳಿದಾಗ ಗಿರೀಶ್ ಮಟ್ಟಣ್ಣವರ ಹೆಸರು ಬರುತ್ತೆ. ಅದಾದ ಬಳಿಕ ತನಿಖೆ ಮಾಡಿದಾಗ ಇಲ್ಲ ವಿಠಲ್ ಗೌಡ ಆತ ತಂದ್ಕೊಟ್ಟಂತಹ ಬುರುಡೆ ಇದು ಅನ್ನೋದು ಗೊತ್ತಾಗತ್ತೆ. ಅಷ್ಟು ಗೊತ್ತಾಗ್ತಾ ಇದ್ದ ಹಾಗೆ ವಿಠಲ್ ಗೌಡನನ್ನ ಕೂಡ ಕರೆಸಿ ವಿಚಾರಣೆ ಮಾಡಿದ್ದಾರೆ. ಈಗ ಆತನನ್ನ ಕರ್ಕೊಂಡು ಹೋಗಿ ಎಲ್ಲಿಂದ ಆತ ಬುರುಡೆಯನ್ನ ಎತ್ಕೊಂಡು ಬಂದ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಬುರುಡೆಯನ್ನ ತೆಗೆದಂತಹ ವಿಡಿಯೋ ಅದು ಹಲವು ಯೂಟ್ಯೂಬ್ ಅಂದ್ರೆ ಇವ್ರ ಜೊತೆ ಗುರುತಿಸಿಕೊಂಡಿರುವಂತಹ ಈ ಟೀಮ್ ಜೊತೆ ಗುರುತಿಸಿಕೊಂಡಿರುವಂತಹ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಪ್ಲೋಡ್ ಆಗಿತ್ತು. ಕೇರಳದ ಯೂಟ್ಯೂಬರ್ ಮನಾಫ್ ಆತನ ಯೂಟ್ಯೂಬ್ ಚಾನೆಲ್ ಅಲ್ಲೂ ಅಪ್ಲೋಡ್ ಆಗಿತ್ತು. ಆತನನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಇವರ ವಿಚಾರಣೆ ಆಗಿದೆ. ಈತ ಕೇರಳ ಯೂಟ್ಯೂಬರ್ ಮನಾಫ್ ಕಂಪ್ಲೀಟ್ ವಿಡಿಯೋನ ಈತ ಅಪ್ಲೋಡ್ ಮಾಡಿದ್ದ. ಧರ್ಮಸ್ಥಳದಲ್ಲಿ ಮಾಸ್ ಮರ್ಡರ್ ಆಗಿದೆ, ಜನೋಸೈಡ್ ಆಗಿದೆ, ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, ಇನ್ನೊಂದು ಮತ್ತೊಂದು ಅಂತ ಹೇಳಿ ಕೇರಳ ಭಾಷೆಯಲ್ಲಿ ಈತ ವಿಡಿಯೋಗಳನ್ನ ಮಾಡಿದ್ದ. ಈತನು ಕೂಡ ಆರಂಭದಲ್ಲೇ ಬಂದಿದ್ದಾನೆ. ಅಂದ್ರೆ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋಕ್ ಮುಂಚೆನೆ ಬಂದು ಆ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡು ಹೋದವನು ಈ ಮನಾಫ್. ಅಲ್ಲೂ ಕೂಡ ಅಲ್ಲಿ ಸುದ್ದಿವಾಹಿನಿಗಳಲ್ಲಿ ಡಿಸ್ಕಷನ್ಗಳೆಲ್ಲ ನಡೆದಾಗ ಈತ ಗೆಸ್ಟ್ ಆಗಿ ಕೊಡ್ತಾ ಇದ್ದ. ಹಾಗಾಗಿ ಈತನ ವಿಡಿಯೋ ಈತನ ಯೂಟ್ಯೂಬ್ ನಲ್ಲಿ ಆ ವಿಡಿಯೋಗಳೆಲ್ಲ ಪತ್ತೆಯಾದಂತಹ ಕಾರಣಕ್ಕಾಗಿ ಈತನನ್ನ ಕೂಡ ಕರೆಸಿದ್ದಾರೆ. ಈತನನ್ನು ಕೂಡ ಕಳೆದ 2-3 ದಿನಗಳಿಂದ ಸತತವಾಗಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಗಿರೀಶ್ ಮಟ್ಟಣ್ಣವರನ್ನು ಇವತ್ತು ವಿಚಾರಣೆ ನಡೆಸಲಾಗಿದೆ. ಹಾಗೆಯೇ ಜಯಂತ್ ಟಿ ಆತನನ್ನ ಕೂಡ ದೂರುದಾರ ಆತನನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ಅದರ ಜೊತೆಗೆ ಕನ್ನಡ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬರ್ ಆಗಿರುವಂತಹ ಅಭಿಷೇಕ್ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದರ ಮಧ್ಯೆ ವಿಠಲ್ ಗೌಡ, ಸೌಜನ್ಯ ಮಾವ ಆ ಬುರುಡೆಯನ್ನ ತಂದ್ಕೊಟ್ಟು ಇಡೀ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದವನು ವಿಠಲ್ ಗೌಡ. ಆತನನ್ನ ಬಂಗ್ಲಗುಡ್ಡಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಸರಿಯಪ್ಪ ತೋರ್ಸು, ಎಲ್ಲಿಂದ ನೀನ್ ಬುರುಡೆ ಎತ್ಕೊಂಡು ಬಂದೆ, ಎಲ್ಲಿಂದ ನೀನ್ ಬುರುಡೆ ಆಗದೆ ಅದನ್ನು ತೋರ್ಸು ಅಂತ ಹೇಳಿ ಈಗ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಮನಾಫ್ ಹಾಗೆ ಜಯಂತ್ ವಿಚಾರಣೆಗೆ ಹೋಗೋದಕ್ಕಿಂತ ಮುಂಚೆ ಏನ್ ಹೇಳಿದ್ರು ನೋಡೋಣ ಬನ್ನಿ. ಮೀಡಿಯಾ ಪರ್ಸನ್ ನನಗೆ ಗೊತ್ತಿದೆ ಏನ್ ಹೇಳಿದ್ವಿ ಅದು ಪೂರ್ತಿ ಆಗ್ತದೆ, ಆವಾಗ ಕರೆಕ್ಟ್ ಆಗತ್ತೆ. ಜನಗಳಿಗೆ ಕ್ಲಾರಿಟಿ ಬೇಕಲ್ಲ. ಅದು ನಾವಲ್ಲ, ಅದು ಡಿಸೈಡ್ ಮಾಡೋದು SIT ಅವರಲ್ಲ. ಎಷ್ಟ್ ದಿನ ಬೇಕು, ಎಷ್ಟ್ ದಿನ ಇವರಿಗೆ ಕ್ವಶನ್ ಮಾಡಬೇಕು, ಅದೆಲ್ಲ ಯೂಟ್ಯೂಬರ್ ಅಲ್ಲ, SIT ಅವ್ರದ್ದು ಕೆಲಸ ಅಲ್ಲ. ಅದು ಪೂರ್ತಿ ಫುಲ್ ಟೈಮ್ ಎಲ್ಲ ಕ್ವಶನ್ ಮಾಡಲ್ಲ, ಆಗಲ್ಲ. ಮತ್ತೆ ಬುರ್ಡ ಎಲ್ಲ ಸ್ಕಲ್ಟನ್ ಬರ್ತಾ ಇದೆ, ಅದು ಅದ್ರ ಬಗ್ಗೆನು ತನಿಖೆ ಆಗ್ಬೇಕಲ್ಲ ಇವರಿಗೆ. ಎಲ್ಲ ಎಲ್ಲಿಂದ ಆದ್ರೂ ಬರ್ತಾ ಇದೆ ಅಲ್ಲ, ಏನ್ ಬರ್ತಾ ಇದೆ ಅದೆಲ್ಲ ಹೇಳ್ತಾರ ಅವರು. ಆಮೇಲೆ ಎಲ್ಲ ನಿಜ ಹೊರಗಡೆ ಬರತ್ತೆ, ಟೈಮ್ ಇದೆಲ್ಲ. ಹಾ, ನಾವು ಸತ್ಯದ ಪರವಾಗಿ ಇದ್ದೀನಿ. ನಾನು ಮತ್ತೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾರಿ ಪರವಾಗಿ ನಾವು ಅವರನ್ನ ಸೇವ್ ಮಾಡ್ಲಿಕ್ಕೆ ಈ ಹೋರಾಟಕ್ಕೆ ಬಂದಿಲ್ಲ. ಯಾರು ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ, ಯಾರು ಇಲ್ಲಿ ಗಿಲ್ಟಿ ಇದೆ ಅವರಿಗೆ ಅಗೇನ್ಸ್ಟ್ ಆಗಿ ನಿಲ್ತೀವಿ ನಾವು. ಅದು ಯಾರಿರ್ಲಿ, ಇಂಥ ಸೈಡ್ ಅಂತ ಸೈಡ್ ಏನಿಲ್ಲ. ನನಗೆ ಏನೇನು ಮಾಹಿತಿ ಇದೆ ಅದು ಕ್ಲಿಯರ್ ಆಗಿ ಹೇಳ್ತೀನಿ. ನಾವು ಸತ್ಯಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದರಲ್ಲಿ ನಮ್ಮವರು ಏನಾದರೂ ತಪ್ಪು ಮಾಡಿದ್ರು ಹೊರಗಡೆ
ನಾವು ಹೇಳ್ತೀವಿ. ಅಲ್ಲ ಅದೆಲ್ಲ ಮಾಡಿದ ಅದೇ ಅಲ್ಲ ಸತ್ಯ ಅಂದ್ರೆ ನಮ್ಮ ಇದರಲ್ಲಿ ಯಾರಾದ್ರೂ ಸುಳ್ಳು ಏನಾದ್ರೂ ಕಿತಾಪತಿ ಮಾಡಿದ್ರು ನಾವು ಎಲ್ಲ ಅದೇನಿದೆ ಅದು ಬರುತ್ತೆ ಇಲ್ಲ ಬರುತ್ತೆ ಹಂಗಿದ್ರು ಅದು ನಾವು ಹೊರಗಡೆ ಬರಬೇಕು ಆ ವಿಷಯಗಳು. ಅದರಲ್ಲಿ ಇಲ್ಲಿ ಈ ಸೌಜನ್ಯ ಹೋರಾಟದಲ್ಲಿ ಅಂತ ಏನಾದ್ರೂ ಮ್ಯಾನಿಪುಲೇಟಿಂಗ್ ಯಾರಾದ್ರೂ ಮಾಡಿದ್ರೆ ಅದು ಹೊರಗಡೆ ಬರುತ್ತೆ. ಸೌಜನ್ಯ ಹೋರಾಟದ ಬಗ್ಗೆ ಯಾರು ಮ್ಯಾನಿಪುಲೇಟ್ ಮಾಡ್ತಾರೆ ಇಲ್ಲ ಈ ಒಂದು ಪ್ರೆಸೆಂಟ್ ಅಲ್ಲ ನೀವು ನಿಮ್ ಸೌಜನ್ಯ ವಿಚಾರದ ಬಗ್ಗೆ ನಾವು ಕ್ವಶನ್ ಕೇಳ್ತಾ ಇಲ್ಲ. ಅಲ್ಲ ಅದು ಬುರ್ಡೆ ವಿಷಯದಲ್ಲೂ ಏನ್ ನಿಜ ಇದೆ ಅದು SIT ಅವ್ರು ಹೇಳ್ತಾರೆ ನಿಮಗೆ. ನಾವು ಅವರಿಗೆ ಕೊಡೋ ಮಾಹಿತಿಗಳೆಲ್ಲ ಕೊಟ್ಟಿದ್ವಿ, ಏನೇನು ಎವಿಡೆನ್ಸ್ ಬೇಕು ಅದು ಕೊಟ್ಟಿದ್ವಿ, ಅದು ಕರೆಕ್ಟಾಗಿ ಬರುತ್ತೆ. ಅದರಲ್ಲಿ ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಸುಳ್ಳು ಮಾಡಿ ಒಂದು ವಿಷಯ ಸತ್ಯ ಗೆಲ್ಬೇಕಂದ್ರೆ ಸತ್ಯ ಮಾರ್ಗದಲ್ಲೇ ಹೋಗಿದ್ರೆ ಗೆಲ್ಲತ್ತೆ. ಸತ್ಯ ಗೆಲ್ಲಿಕ್ಕೆ ಸುಳ್ಳು ದಾರಿ ನಾವು ತಗೊಂಡಿದ್ರೆ ಗೆಲ್ಲಲ್ಲ. ಅಷ್ಟು ಗೊತ್ತಾಗಿದ್ದೆ ಬರುತ್ತೆ. ಯಾವ್ದಿದ್ರು ಅಲ್ಲಿ SIT ಹೇಳ್ತಾ ಇದ್ದೀನಿ. ಅವ ನಾನು ಇಲ್ಲಿ ಹೇಳುವಂಗಿಲ್ಲ. ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ನಾನು ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅಲ್ಲ ಬೆಂಗಳೂರಲ್ಲಿ ಎಷ್ಟು ದಿನ ಇಟ್ಕೊಂಡಿದ್ರಿ ಬೋರ್ಡ್? ಅದೆಲ್ಲ SIT ಹೇಳ್ತೀನಿ. ಸರ್ ನೀವು ಸತ್ಯ ಬರುತ್ತೆ ಅಂತ ಹೇಳ್ತಾ ಇದ್ರಿ ಆರಂಭದಲ್ಲಿ. ಎಲ್ಲ ಅಲ್ಲಿ SIT ಇಂದ ಬರುತ್ತೆ. SIT ಇಂದ ಬರುತ್ತೆ. ನೀವು ಹೇಳ್ತಿದ್ರಲ್ಲ ಸತ್ಯ ಬರುತ್ತೆ ಅಂತ ಹೇಳಿ. ಆಯ್ತು, ನೀವು ಕೊಟ್ಟ ಕೇಸ್ ಏನಾಯ್ತು? SIT ಇಂದ ಬರುತ್ತೆ. ಅಲ್ಲ ನೀವು ಕೊಟ್ಟಿದ್ದ ಕೇಸ್ ಯಾವ್ದಿದ್ರೆ SIT ನೀವು ಕೊಟ್ಟಿದ್ದ ಕೇಸು ನೀವು ಕಣ್ಣಾರ ಜೀವಂತ ಸಾಕ್ಷಿ ಅಂತ ಹೇಳಿದ್ರಲ್ಲ. ಜೀವಂತ ಸಾಕ್ಷಿ ನಾನು ಇವತ್ತೊಂದು ಹೋಗಿ ಬರಲ್ಲ. ಮುಂದೆ ಏನಾಗ್ಬೋದು? ಯಾವ್ದಿದ್ರೆ SIT ಮುಂದೆ ನಿಮ್ದು ಅರೆಸ್ಟ್ ಯಾವ್ದು ಯಾವ್ದಿದ್ರೆ SIT ಯಾವ್ದಿದ್ರೆ ನಾನು ಖುಷಿಯಾಗಿದ್ದೀನಲ್ಲ ಸರ್, ಅಷ್ಟು ಅರ್ಥ ಮಾಡಿಕೊಳ್ಳಿ. ಯಾವ್ದು ಮೊನ್ನೆ ಓಡಿದ್ರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾ ಹೋಗ್ತಾರೆ. ಪರೀಕ್ಷಿತ್, ಇವತ್ತು ಕೂಡ 4 ವಿಚಾರಣೆಯಾಗಿದೆ. ಬಟ್ ಕುತೂಹಲವನ್ನ ಕೆರಳಿಸ್ತಾ ಇರುವುದು ವಿಠಲ್ಗೌಡನನ್ನ ಬಂಗ್ಲಗುಡ್ಡಕ್ಕೆ ಕರ್ಕೊಂಡು ಹೋಗಿ ಮಾಡಿರುವಂತಹ ಸ್ಥಳ ಮಹಜರು. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪರೀಕ್ಷಿತ್? ಸದ್ಯಕ್ಕೆ ಕಳೆದ ಭಾನುವಾರ ಅಷ್ಟೇ ಇಲ್ಲಿ ವಿಠಲ್ಗೌಡನನ್ನ ಈ ಬಂಗ್ಲೆಗುಡ್ಡ ಪರಿಸರ ನಾವು ತೋರಿಸ್ತಾ ಇದ್ದೀವಿ. ಇದೇ ಬಂಗ್ಲೆಗುಡ್ಡದ ಪರಿಸರದಲ್ಲಿ ಕಳೆದ ಭಾನುವಾರ ಮಹಾಜರ್ ನಡೀತಿತ್ತು. ಆದರೆ ಮತ್ತೆ ಇವತ್ತು ವಿಠಲ್ಗೌಡನನ್ನ SP ಸೈಮನ್ ಅವರು ಕರೆದುಕೊಂಡು ಬಂದು ಮಹಾಜರ ಕಾರ್ಯ ನಡೆಸ್ತಾ ಇದ್ದಾರೆ. ಇದರಿಂದ ಸುಮಾರು ಮೇಲ್ಗಡೆ ಆತನನ್ನ ಕರೆದುಕೊಂಡಲಾಗಿದೆ. ಅಲ್ಲಿ ಮಹಾಜರ ಪ್ರಕ್ರಿಯೆ ನಡೀತಾ ಇದೆ. ಬಹಳಷ್ಟು ಕುತೂಹಲ ಕೇಳಿದಿರುವಂಥದ್ದು ಈ ಬಂಗ್ಲೆಗುಡ್ಡೆ ಏನು ಪ್ರದೇಶ ಏನಿದೆ, ಕಳೆದ ಚಿನ್ನಾಯ ಕೂಡ ಇದೇ ಭಾಗದಲ್ಲಿ ಸ್ಥಳ ಗುರುತು ಮಾಡಿ ಅಲ್ಲಿ ಏನು ಶೋಧ ಕಾರ್ಯ ನಡೆದಿತ್ತು. ಅದೇ ಜಾಗದ ಮೇಲ್ಭಾಗದಲ್ಲಿ ಈಗ ಮಹಾಜರ ಕಾರ್ಯ ನಡೀತಾ ಇದೆ. ವಿಠಲ್ಗೌಡ ಆತ ಬೋರ್ಡೆ ತಂದು ಕೊಟ್ಟಿದ್ದ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಆತನನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮಹಾಜರ ಕಾರ್ಯ ನಡೆಸ್ತಾ ಇದ್ದಾರೆ. ಸುಮಾರು ಒಂದು 10-15 ನಿಮಿಷ ಆಯಿತು. ಇನ್ನೂ ಕೂಡ ಅಲ್ಲಿ ಮಹಾಜರ ಕಾರ್ಯಕ್ಕೆಲ್ಲ ಆ ಕಾರ್ಯ ಆಗ್ತಾ ಇದೆ. ಸದ್ಯ ಬಹಳಷ್ಟು ಕುತೂಹಲ ಕೇಳಿಸುವಂಥದ್ದು ಈ ಬಂಗ್ಲೆಗುಡ್ಡ ಪ್ರದೇಶ. ಈ ಭಾಗದಲ್ಲಿ ಬಹಳಷ್ಟು ಚಿನ್ನ ಏನಿದೆ, ಬುರುಡೆದಾಸ್ ಏನಿದ್ದಾನೆ ಆತನನ್ನ ಈ ಭಾಗದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಸ್ಥಳ ಗುರುತು ಮಾಡಿ ಇಲ್ಲಿ ಏನು ಶೋಧ ಕಾರ್ಯ ನಡೆಸಲಾಗಿತ್ತು. JCB ಮೂಲಕ ಶೋಧ ಕಾರ್ಯ ನಡೆಸಲಾಗಿತ್ತು. ಈಗ ಆ ಶೋಧ ಕಾರ್ಯದ ಬಳಿಕ ಈಗ ವಿಠಲ್ಗೌಡನನ್ನ ಈ ಸ್ಥಳಕ್ಕೆ ಕರೆದುಕೊಂಡು ಮಹಾಜರ ಪ್ರಕ್ರಿಯೆ ನಡೆಸಲಾಗ್ತಿದೆ. ಎಲ್ಲಿಂದ ಬೋರ್ಡೆ ತಂದಿರುವಂತದ್ದು, ಆ ಜಾಗ ಯಾವುದು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಭಾಗದಲ್ಲಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಸದ್ಯ ಕಳೆದ ಭಾನುವಾರ ಏನು ಸಿಕ್ಕಿರಲಿಲ್ಲ, ಈ ಬಾರಿ ಎತ್ಕೊಂಡು ಇವತ್ತು ಆದ್ರೂ ಏನೋ ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಈಗ ಏನು SP ಸೈಮನ್ ಇರುವಂತದ್ದು. ಸದ್ಯ ವಿಠಲ್ಗೌಡನನ್ನ ಕರೆದುಕೊಂಡು ಹೋಗಿ SIT ತಂಡ ಏನಿದೆ ಬಹಳಷ್ಟು ಮಹಾಜರ ಕಾರ್ಯ ನಡೆಸ್ತಾ ವಿದ್ಯಾ. ಬಹಳಷ್ಟು ಏನು ಚಿನ್ನಯ್ಯ ಯಾವಾಗ ಶಿವಮೊಗ್ಗ ಜೈಲು ಸೇರಿದ್ದ, ಆದ ನಂತರದಲ್ಲಿ ಬಹಳಷ್ಟು ವಿಚಾರಣೆಗಳು ಮತ್ತಷ್ಟು ಮಹತ್ವವನ್ನು ಮಸ್ತ್ ತಿರುಗನ್ನ ಪಡೆದುಕೊಳ್ತಾ ಇದೆ. ವಿಠಲ್ಗೌಡ ಯಾವಾಗ ಮಹಾಜರು ನಡೀತಾ ಇದೆ. ತೆಗೆದಂತಹ ವಿಡಿಯೋಗಳೆಲ್ಲ ವೈರಲ್ ಆಗಿತ್ತಲ್ಲ, ಇವರು ಆರಂಭದಲ್ಲಿ ಕೇಸ್ ಸದ್ದು ಮಾಡಿದಂತಹ ಸಂದರ್ಭದಲ್ಲಿ ಎಕ್ಸಾಕ್ಟ್ ಅದೇ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರಾ ಅಂತ ಹೇಳಿ ಅದರ ಜೊತೆಗೆ ಮತ್ತೂ ಒಂದು ಅನುಮಾನ ಇತ್ತು. ಈ ಚಿನ್ನಯ್ಯ ಆ ಸ್ಪಾಟ್ಗಳನ್ನ ತೋರಿಸುವಂತಹ ಸಂದರ್ಭದಲ್ಲಿ ಸರ್ಪ್ರೈಸಿಂಗ್ ಸ್ಪಾಟ್ ಅಂತ ಹೇಳಿ 14ನೇ ಸ್ಪಾಟ್ ಒಂದನ್ನು ತೋರಿಸ್ತಾನೆ. ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ರೀತಿಯಲ್ಲಿ ಒಂದಿಷ್ಟು ಸ್ಕೆಲೆಟನ್ಗಳು ಪತ್ತೆ ಆಗುತ್ತೆ, ಬಟ್ಟೆ ಎಲ್ಲ ಪತ್ತೆ ಆಗಿತ್ತು. ಆ ಜಾಗಕ್ಕೇನಾದ್ರೂ ಕರ್ಕೊಂಡು ಹೋಗಿದ್ದಾರಾ ಅಂತ ಹೇಳಿ ಸದ್ಯ ಆ ಭಾಗಕ್ಕೆ ಕರೆದುಕೊಂಡೋಗಿಲ್ಲ. ಬದಲಾಗಿ ಆ ಭಾಗಕ್ಕಿಂತ ಮೊದಲಾಗಿ ಏನು ಬಂಗ್ಲೆಗುಡ್ಡೆ ಪ್ರದೇಶ ಅದೇ ಸಂಪೂರ್ಣವಾಗಿ ಅದೇ ಬಂಗ್ಲೆಗುಡ್ಡ ಪರಿಸರ ಆ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಆತನನ್ನ ಕರೆದುಕೊಂಡಿರುವಂತಹ. ಆದ್ರೆ 14ನೇ ಪಾಯಿಂಟ್ ಏನಿದೆ ಅದು ಇನ್ನಷ್ಟು ಮುಂದೆ. ಆದ್ರೆ ಇಲ್ಲಿ ವಿಠಲ್ಗೌಡ ಏನಿದ್ದಾನೆ ಮೊದಲೇ ಏನು ಬುರುಡೆಯನ್ನ ತಂದಿರುವ ವಿಡಿಯೋ ಏನಿತ್ತೆ ಅದೇ ಜಾಗದಲ್ಲಿ ಕರೆದುಕೊಂಡಿರುವಂತದ್ದು. ಸದ್ಯಕ್ಕೆ ಆ ಜಾಗಕ್ಕೆ ತೆರಳುತ್ತಾ ಇದ್ದಾರೆ. ಆ ಜಾಗದಲ್ಲಿ ಈಗ ಮಹಾಜರ ಕಾರ್ಯ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆ ವಿಠಲ್ಗೌಡ ಜೊತೆಗೆ SP ಸೈಮನ್ ಇರಬಹುದು ಮತ್ತೆ ಬಹಳಷ್ಟು SIT ಟೀಮ್ ಏನಿದೆ ಸಂಪೂರ್ಣವಾಗಿ ಆ ಜಾಗದಲ್ಲಿ ಇರುವಂತದ್ದು. ಈಗ ಆ ಜಾಗದ ಏನು ಸಿಗತ್ತಾ ಇಲ್ವಾ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೇಳಿಸುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಪರೀಕ್ಷಿತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.